ನಮಸ್ಕಾರ. ನಾನು ನಿಮ್ಮ ಅರ್ಜುನ್ ಚೌಹಾನ್ ಮಾತಾಡ್ತಾ ಇದ್ದೀನಿ. ಸೊ ಏನಂದ್ರೆ, ನೀವು ಮ್ಯಾಗಝಿನ್ ನೋಡ್ತಾ ಇರ್ಬೋದು, ಇಲ್ಲಿ ಹೃದಯವಂತ ಸಮಾಜ ಸೇವಕ ಹೃದಯ ರಾಜ್ ಅಂತ. ಸೊ ಇವ್ರ ಬಗ್ಗೆ ನಾನು ಟಿವಿನಲ್ಲಿ ಒಂದು ಪ್ರೋಗ್ರಾಮ್ ನೋಡಿದೆ. ಬಟ್ ಇವತ್ತು ಇವರ ಮ್ಯಾಗಝಿನ್ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ತುಂಬಾನೇ ಒಳ್ಳೆ ವ್ಯಕ್ತಿ ಅಂಡ್ ತುಂಬಾನೇ ಸಮಾಜ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಪ್ರೀತಿಯ ರೂಪಿಕಾ ಮಾತಾಡ್ತಾ ಇದ್ದೀನಿ. ಈಗಿನ ಬಿಸಿ ಲೈಫ್ ಹೇಗಾಗಿ ಹೋಗಿದೆ ಅಂತ ಹೇಳಿದ್ರೆ ಮಿಷನರಿ ಲೈಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ನಮ್ಮವ್ರನ್ನ ನೋಡ್ಕೊಂಡ್ರೆ ಸಾಕು, ನಮ್ಮನೆಯವ್ರನ್ನ ನೋಡ್ಕೊಂಡ್ರೆ ಸಾಕು ಅನ್ನೋ ಒಂದು ಜನರೇಷನ್ ಅಲ್ಲಿ ನಿಜವಾಗ್ಲೂ ಎಲ್ಲರೂ ನಮ್ಮವರೇ, ಅವ್ರಿಗೆ ಏನೇ ಕಷ್ಟ ಬಂದು ನನ್ನ ಕಷ್ಟನೇ ಅಂತ ಬದುಕ್ತಿರುವಂತ ಒಬ್ಬ ಅದ್ಭುತವಾದ ವ್ಯಕ್ತಿ ಅಂತ ಹೇಳಿದ್ರೆ ಹೃದಯವಂತ ಸಮಾಜ ಸೇವಕ ಹೃದಯ ರಾಜ್ ಅಂತ ಹೇಳ್ಬೋದು. ಹೆಸರಲ್ಲೇ ಅಷ್ಟೊಂದು ಪಾಸಿಟಿವ್ನೆಸ್ ಇಟ್ಕೊಂಡ್ರೆ ಒಬ್ಬ ವಂಡರ್ಫುಲ್ ಪರ್ಸನ್. ನಿಜವಾಗ್ಲೂ ನಮ್ಮ ಒಂದು ಸಮಾಜಕ್ಕೆ ಉತ್ತಮವಾಗಿರುವಂತ ಕೊಡುಗೆ ಅಂತ ಹೇಳ್ಬೋದು. ಎಷ್ಟೊಂದು ಜನ ಹೋಮ್ಲೆಸ್ ಪೀಪಲ್ಗೆ ಅವ್ರನ್ನ ಒಂದು ಮೋಲ್ಡ್ ಮಾಡುವಂತ ಅಂದ್ರೆ ದಾರಿನ ಒಂದು ಜೀವನ ನಡೆಸ್ಕೊಡುವಂತ ಒಂದು ಕೆಪಾಸಿಟಿನ ಕಂಡುಕೊಡುವಂತ ವ್ಯಕ್ತಿ. ಒಂದು NGO ಇಟ್ಟಿದ್ದಾರೆ. ನಿಜವಾಗ್ಲೂ ನಿಮ್ಮ ಒಂದು ಕೆಲಸಕ್ಕೆ ಆಲ್ ದ ವೆರಿ ಬೆಸ್ಟ್. ಹ್ಯಾಟ್ಸ್ ಆಫ್. ನಿಮ್ಮಂತೆ ಹಲವಾರು ಜನಕ್ಕೆ ಮೋಟಿವೇಟ್ ಆಗುತ್ತೆ, ಇನ್ನೊಂದು 4 ಜನಕ್ಕೆ ಸಹಾಯ ಮಾಡುವಂತ ಮನಸ್ಸು ಕೂಡ ಬರುತ್ತೆ. ಈ ಒಂದು ಕೆಲಸ ಸದಾ ಹಿಂಗೆ ನಡೀತಿರ್ಲಿ. ಸಮಾಜನ ನಿಜವಾಗ್ಲೂ ಉತ್ತಮ ಮಟ್ಟಕ್ಕೆ ಬೆಳೆಸುವಂತ ಜವಾಬ್ದಾರಿ ನಿಮ್ಮಲ್ಲೂ ಕೂಡ ಇದೆ. ಸೊ ನಮ್ಮಲ್ಲೂ ಇದೆ. ನಾವಿಬ್ರು ಈ ಹೃದಯ ರಾಜ್ನ ನೋಡ್ಕೊಂಡು ನಾವು ಒಂದು ಚಿಕ್ಕ ಚಿಕ್ಕ ಅಳಿನ ಸೇವೆ ಮಾಡ್ಕೊಂಡು ಹೋಗೋಣ. ನಾನು ಕೂಡ ಕೈ ಜೋಡಿಸ್ತೀನಿ. ಸೊ ಎಲ್ಲರೂ ಕೂಡ ಕೈ ಜೋಡಿಸಿ ಇಂಥ ಒಬ್ಬ ವ್ಯಕ್ತಿಗೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ, ಮತ್ತೆ ಸರ್ಕಾರದ ಸಹಾಯ ಸಿಗ್ಲಿ. ಇನ್ನು ಒಬ್ಬರು ಮೈಸೂರಾಗಲಿ, ಬೆಂಗಳೂರು ಮತ್ತೆ ಎಲ್ಲೂ ಥ್ರೂಔಟ್ ಎಲ್ಲೂ ಒಬ್ಬ ಅಸಹಾಯಕ ಫುಟ್ಪಾತ್ ಮೇಲೆ ಆಗಲಿ ಮತ್ತೊಂದರಲ್ಲಿ ಬೀಳಬಾರ್ದು. ಅವರೊಂದು ಆಸರೆ ಆಗಿರ್ಲಿ. ಅದೊಂದು ಆಸರೆ ಅಂತ ಜಾಗ ಇವ್ರು ಮಾಡಿದ್ದಾರೆ. ಎಲ್ಲರೂ ಅಲ್ಲಿ ಬರಬಹುದು. ಮತ್ತೆ ಫಸ್ಟ್ ಆಫ್ ಆಲ್ ಬರ್ಬೋದಕ್ಕಿಂತ ಯಾರು ಆ ಥರ ಅಸಹಾಯಕತೆ ಆಗಬಾರ್ದು ಅಂತ ರೀತಿಯಲ್ಲಿ ನೋಡ್ಕೊಂತಾರೆ. ದಯವಿಟ್ಟು ಇಂಥವ್ರಿಗೆ ಸಪೋರ್ಟ್ ಮಾಡಿ. ಇವ್ರ ಫಂಡ್ಸ್ ಆಗಲಿ ಮತ್ತೊಂದಾಗಲಿ ಏನು ಕೇಳೋದು ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ. ಬಟ್ ಅಂಥದ್ದು ಏನಾದ್ರು ಇದ್ರೆ ದಯವಿಟ್ಟು ವಾಲಂಟಿಯರ್ ಬಂದು ಸಪೋರ್ಟ್ ಮಾಡಿ.